ನಮ್ಮ ದೇಹಕ್ಕೆ ಎಲ್ಲಾ ಪೋಷಕಾಂಶಗಳು ಸರಿಯಾಗಿ ಸಿಕ್ಕಾಗ ಮಾತ್ರ ದೇಹದಲ್ಲಿ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಕೂಡ ಕಂಡುಬರುವುದಿಲ್ಲ. ಸರಿಯಾದ ಆಹಾರ ಸೇವನೆ ಮಾಡಿದಾಗ ದೇಹಕ್ಕೆ ಬೇಕಾಗುವ ಎಲ್ಲಾ ಜೀವಸತ್ವಗಳು ಪೋಷಕಾಂಶಗಳು ಸಿಗ್ತವೆ. ಅದರಲ್ಲೂ ಮುಖ್ಯವಾಗಿ ಪ್ರತಿಯೊಬ್ಬರ ದೇಹಕ್ಕೂ ಬೇಕಾಗಿರುವ ವಿಟಮಿನ್ ಅಂದ್ರೆ ಅದು ಡಿ ಜೀವಸತ್ವ. ಹೀಗಾಗಿ ವಿಟಮಿನ್ ಡಿ ಕೊರತೆಯಾಗದಂತೆ ಕಾಪಾಡುವ ಆಹಾರಗಳ ಪಟ್ಟಿ ಇಲ್ಲಿದೆ. ನಮ್ಮ ದೇಹಕ್ಕೆ ಎಲ್ಲಾ ಪೋಷಕಾಂಶಗಳು ಸರಿಯಾಗಿ ಸಿಕ್ಕಾಗ ಮಾತ್ರ ದೇಹದಲ್ಲಿ ಯಾವುದೇ ರೀತಿಯ ಅನಾರೋಗ್ಯ ಸಮಸ್ಯೆಗಳು ಕೂಡ ಕಂಡುಬರುವುದಿಲ್ಲ. ಸರಿಯಾದ ಆಹಾರ ಸೇವನೆ ಮಾಡಿದಾಗ ದೇಹಕ್ಕೆ ಬೇಕಾಗುವ ಎಲ್ಲಾ ಜೀವಸತ್ವಗಳು ಪೋಷಕಾಂಶಗಳು ಸಿಗುತ್ತವೆ. ಅದರಲ್ಲೂ ಮುಖ್ಯವಾಗಿ ಪ್ರತಿಯೊಬ್ಬರ ದೇಹಕ್ಕೂ ಬೇಕಾಗಿರುವ ವಿಟಮಿನ್ ಅಂಶ ಅಂದ್ರೆ ಅದು ವಿಟಮಿನ್ ಡಿ. ಸೂರ್ಯನ ಕಿರಣಗಳಿಂದ ದೇಹಕ್ಕೆ ಬೇಕಾಗಿರುವಷ್ಟು ವಿಟಮಿನ್ ಡಿ ಅಂಶ ಸಿಗತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು. ಹಾಗಾಗಿ ಬಹಳ ಹಿಂದೆ ಕೂಡ ಚಿಕ್ಕ ಮಕ್ಕಳನ್ನ ಸ್ವಲ್ಪ ಹೊತ್ತು ಬೆಳಗ್ಗೆ ಸೂರ್ಯನ ತಿಳಿ ಬಿಸಿಲಿಗೆ ಮೈಯೊಡ್ಡಿ ನಿಲ್ಲಿಸಬೇಕು ಅಂತ ಹೇಳಲಾಗ್ತಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಆಫೀಸ್ ಕೆಲಸ ಅಥವಾ ವರ್ಕ್ ಫ್ರಮ್ ಹೋಮ್ ಎನ್ನುವ ಕಾರಣಕ್ಕೆ ಯಾರೂ ಕೂಡ ಮನೆಯಿಂದ ಹೊರಗೆ ಬೀಳುವುದಿಲ್ಲ. ದೇಹಕ್ಕೆ ಸೂರ್ಯನ ಕಿರಣ, ಅದರಲ್ಲೂ ಮುಖ್ಯವಾಗಿ ಬೆಳಗಿನ ಸೂರ್ಯನ ಕಿರಣ ಒಳ್ಳೆಯದು ಅಂತ ಗೊತ್ತಿದ್ರು ಯಾರೂ ಕೂಡ ಅದರ ಬಗ್ಗೆ ಮುತುವರ್ಜಿ ಮಾಡುವುದಿಲ್ಲ. ಈಗ ಸುಮಾರು 50% ಜನರಿಗೆ ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳುವುದಿಲ್ಲ. ಇದರಿಂದಾಗಿ ವಿಟಮಿನ್ ಡಿ ಕೊರತೆ ಸಹಜವಾಗಿ ಕಂಡುಬರುತ್ತೆ. ವಿಟಮಿನ್ ಡಿ ಕೊರತೆ ಉಂಟಾದ್ರೆ ಸಾಕಷ್ಟು ಕಾಯಿಲೆಗಳು ಕೂಡ ಬರಬಹುದು. ಉದಾಹರಣೆಗೆ ವಿಟಮಿನ್ ಡಿ ಕೊರತೆ ಉಂಟಾದಲ್ಲಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತೆ. ಆಗಾಗ ಶೀತ, ಕೆಮ್ಮು ಮೊದಲಾದ ಸಮಸ್ಯೆ ಕಾಡಬಹುದು. ಆಗಾಗ ತಲೆ ಸುತ್ತೋದು ಅಥವಾ ತಲೆನೋವು ಕಾಣಿಸಿಕೊಳ್ಳುವುದು ಕೂಡ ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ಸಮಸ್ಯೆಯಾಗಿದೆ. ಇನ್ನು ಬಹಳ ಮುಖ್ಯವಾಗಿರುವ ವಿಟಮಿನ್ ಡಿ ಅಂಶ ನಮ್ಮ ಮೂಳೆಗೆ ಕ್ಯಾಲ್ಸಿಯಂ ಹೀರಿಕೊಳ್ಳುವುದಕ್ಕೆ ಸಹಾಯ ಮಾಡುವುದು. ವಿಟಮಿನ್ ಡಿ ನಮ್ಮಲ್ಲಿ ಇಲ್ಲದೆ ಇದ್ದಾಗ ಬೆನ್ನು ನೋವು, ಸೊಂಟ ನೋವು ಕಾಣಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಮಧ್ಯ ವಯಸ್ಸಿನ ಮಹಿಳೆ ಹಾಗೂ ಪುರುಷರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರುತ್ತದೆ. ವಿಟಮಿನ್ ಡಿ ಕೊರತೆ ಉಂಟಾದಾಗ ಕೂದಲು ಉದುರುವ ಸಮಸ್ಯೆ ಆಗಬಹುದು. ಇಂತಹ ಸಮಯದಲ್ಲಿ ನೀವು ಸರಿಯಾದ ಪ್ರಮಾಣದ ಪೋಷಕಾಂಶಯುಕ್ತ ಆಹಾರ ಸೇವನೆ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ವಿಟಮಿನ್ ಡಿ ಕೊರತೆ ಮನುಷ್ಯನ ದೇಹದ ಮೇಲೆ ಮಾತ್ರವಲ್ಲ, ಮನಸ್ಸಿನ ಮೇಲೂ ಕೂಡ ಪರಿಣಾಮ ಬೀರಬಹುದು. ಯಾವಾಗ ವಿಟಮಿನ್ ಡಿ ಕೊರತೆ ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತದೆಯೋ ಆಗ ಖಿನ್ನತೆ ಕೂಡ ಉಂಟಾಗುತ್ತೆ. ಇದಕ್ಕೆ ವೈದ್ಯರ ಬಳಿ ಚಿಕಿತ್ಸೆ ಕೂಡ ತೆಗೆದುಕೊಳ್ಳಬೇಕಾಗಬಹುದು. ಪ್ರತಿದಿನ ಬೆಳಗ್ಗೆ ಒಮ್ಮೆಯಾದ್ರೂ ನಿಮ್ಮ ದೇಹ ಸೂರ್ಯನ ಕಿರಣವನ್ನು ತಾಕುವಂತೆ ಮಾಡಬೇಕು. ಅಂದ್ರೆ ಮನೆಯಲ್ಲಿಯೇ ಇರುವ ಬದಲು ಸೂರ್ಯನ ತಿಳಿ ಬಿಸಿಲು ಮೈ ಮೇಲೆ ಬೀಳುವಂತೆ ಮಾಡಿ. ಪ್ರತಿದಿನ ಬೆಳಗ್ಗೆ ಸ್ವಲ್ಪ ಸಮಯವಾದ್ರೂ ಕೂಡ ಸೂರ್ಯನ ಬೆಳಕಿಗೆ, ಎಳೆ ಬಿಸಿಲಿಗೆ ಮೈ ಒಡ್ಡಬೇಕು. ನಿಮ್ಮ ಮಕ್ಕಳಿಗೂ ಕೂಡ ಸೂರ್ಯನ ಬೆಳಕು ತಾಕುವಂತೆ ಮಾಡಿ. ಒಂದ್ ವೇಳೆ ನೀವು ಸಾಕಷ್ಟು ದಿನದವರೆಗೆ ಸೂರ್ಯನ ಬೆಳಕಿಗೆ ಮೈಯೊಡ್ಡದೇ ಇದ್ದಾಗ ನಿಮ್ಮ ಚರ್ಮದ ಮೇಲೂ ಕೂಡ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಹಾಗೆ ಮಕ್ಕಳ ಆರೋಗ್ಯ ಕೂಡ ಹದಗೆಡಬಹುದು. ಇನ್ನು ವಿಟಮಿನ್ ಡಿ ಭರಿತ ಆಹಾರಗಳ ಬಗ್ಗೆ ಹೇಳೋದಾದ್ರೆ, ದೇಹಕ್ಕೆ ಬೇಕಾಗಿರುವ ಅತ್ಯಗತ್ಯ ಅಂಶವಾಗಿರುವ ವಿಟಮಿನ್ ಡಿ ಪಡೆದುಕೊಳ್ಳಲು ಮತ್ತೊಂದು ಮಾರ್ಗ ಅಂದ್ರೆ ವಿಟಮಿನ್ ಡಿ ಸಮೃದ್ಧವಾಗಿರುವಂತಹ ಆಹಾರವನ್ನು ಸೇವಿಸೋದು. ಮೊಟ್ಟೆಯ ಹಳದಿ ಭಾಗ ಹಾಗೂ ಮುಖ್ಯವಾಗಿ ಕೆಲವು ಮೀನುಗಳಲ್ಲಿ ವಿಟಮಿನ್ ಅಂಶ ಹೆಚ್ಚಾಗಿರುತ್ತೆ. ಬೂತಾಯಿ, ಮೃದ್ವಂಗಿಗಳು, ಸೀಗಡಿ, ಬಾಂಗ್ಡೆ ಮೊದಲಾದ ಮೀನುಗಳಲ್ಲಿ ವಿಟಮಿನ್ ಅಂಶ ಹೇರಳವಾಗಿರುತ್ತೆ. ಹಾಗಾಗಿ ಈ ಆಹಾರಗಳನ್ನು ಸೇವನೆ ಮಾಡೋದು ಒಳ್ಳೆಯದು. ಇನ್ನು ಅದೇ ರೀತಿ ಹಾಲು, ಸೋಯಾ ಹಾಲು, ಕಿತ್ತಳೆ, ಇನ್ನು ಓಟ್ ಮೀಲ್, ಏಕದಳ ಧಾನ್ಯಗಳು ದೇಹಕ್ಕೆ ಬೇಕಾಗಿರುವ ವಿಟಮಿನ್ ಡಿ ಒದಗಿಸಬಲ್ಲವು. ವಿಟಮಿನ್ ಡಿ ಸೂರ್ಯನ ಕಿರಣ ಹಾಗೂ ಉತ್ತಮ ಪೌಷ್ಟಿಕ ಆಹಾರಗಳನ್ನು ಹೊರತುಪಡಿಸಿ ಪೂರಕಗಳಿಂದಲೂ ಕೂಡ ಪಡೆದುಕೊಳ್ಳಬಹುದು. ಕೆಲವರಿಗೆ ವಿಟಮಿನ್ ಡಿ ಕೊರತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ಸಪ್ಲಿಮೆಂಟ್ಸ್ ಬೇಕಾಗಬಹುದು. ಆದರೆ ವೈದ್ಯರ ಸಲಹೆ ಇಲ್ಲದೆ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಅನ್ನ ಯಾರು ಕೂಡ ಸೇವಿಸೋದು ಒಳ್ಳೆಯದಲ್ಲ. ವೈದ್ಯರ ಸಲಹೆ ಮೇರೆಗೆ ಡಿ ವಿಟಮಿನ್ ಸಪ್ಲಿಮೆಂಟ್ ತೆಗೆದುಕೊಳ್ಳಬಹುದು. ಇನ್ನು ಒಮೆಗಾ 3 ಸಪ್ಲಿಮೆಂಟ್ಸ್ ಗಳನ್ನ ವಿಟಮಿನ್ ಡಿ ಕೊರತೆ ಇರೋರಿಗೆ ನೀಡಲಾಗುತ್ತೆ. ಸಾಮಾನ್ಯವಾಗಿ ಸಿಸಿಸ್ಟ್ ಫೈಬ್ರೋಸಿಸ್, ಕ್ರೋನ್ಸ್ ಕಾಯಿಲೆ, ಯಕೃತ್ತಿನ ಸಮಸ್ಯೆ ಇಂತಹ ಅನಾರೋಗ್ಯ ಇರೋರಿಗೆ ಸಪ್ಲಿಮೆಂಟ್ಸ್ ಗಳನ್ನ ನೀಡಲಾಗುತ್ತೆ. ಆದ್ರೆ ದೇಹಕ್ಕೆ ಅಗತ್ಯ ಇರುವ ವಿಟಮಿನ್ ಡಿ ಸುಲಭವಾಗಿ ಸಿಗಬೇಕು ಅಂದ್ರೆ ಸೂರ್ಯನ ಕಿರಣಕ್ಕೆ ನಮ್ಮನ್ನು ನಾವು ಒಡ್ಡಿಕೊಳ್ಳೋದು ಬಹಳ ಒಳ್ಳೆಯದು. ಇದಕ್ಕೆ ನಿಮಗೆ ಯಾವ ಖರ್ಚೂ ಇಲ್ಲ, ಹೆಚ್ಚು ಸಮಯ ವ್ಯರ್ಥ ಮಾಡಬೇಕಿಲ್ಲ. ಬೆಳಗ್ಗೆ ಎದ್ದಾಗ ಒಮ್ಮೆ 10 ನಿಮಿಷಗಳಿಂದ 20 ನಿಮಿಷಗಳ ಕಾಲ ಅಥವಾ ಅರ್ಧ ಗಂಟೆಯಷ್ಟು ಸೂರ್ಯನ ಬೆಳಕಿಗೆ ದೇಹವನ್ನ ಒಡ್ಡಿಕೊಂಡ್ರೆ ಸಾಕು. ನಿಮ್ಮ ದೇಹಕ್ಕೆ ಅಗತ್ಯ ಇರುವ ವಿಟಮಿನ್ ಡಿ ಸುಲಭವಾಗಿ ಸಿಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.